ಮುಟ್ಟಿದರೆ ಮುನಿ ಎಂಬ ಗಿಡ ನೋಡಿದ್ದೀರಾ? ಚಿಕ್ಕ ಸ್ಪರ್ಶಕ್ಕೂ ತಕ್ಷಣ ಪ್ರತಿಕ್ರಿಯಿಸುತ್ತದೆ. ಅದು ಜಾಗೃತಿಯಿಂದಲ್ಲ, ಅದರ ಸಹಜ ಸ್ವಭಾವವೇ ಆಗಿದೆ. ಹಾಗೆಯೇ ಮನಸ್ಸೂ ಸಹ ಪ್ರತಿಕ್ರಿಯಾತ್ಮಕ ಸ್ವಭಾವ ಹೊಂದಿದೆ. ಜೀವನದ ಚಿಕ್ಕ ಸ್ಪರ್ಶಕ್ಕೂ ಅದು ಪ್ರತಿಕ್ರಿಯಿಸುತ್ತದೆ. ಒಂದು ಮಾತು ಸಾಕು, ಅಶಾಂತಿ ಆರಂಭವಾಗುತ್ತದೆ. ವಿರೋಧಿಸಲು, ಪ್ರತಿರೋಧಿಸಲು, ಕೋಪ ಅಥವಾ ಆತಂಕಕ್ಕೆ ಒಳಗಾಗಲು ಮನಸ್ಸು ಯಾವಾಗಲೂ ಅಂಚಿನಲ್ಲೇ ನಿಂತು ಏನನ್ನೋ ಕಾಯುತ್ತಿರುವಂತೆ ಇರುತ್ತದೆ. ಇಂತಹ ಮನಸ್ಸು ಅಶಾಂತ, ಅಸ್ಥಿರ ಹಾಗೂ ಸುಲಭವಾಗಿ ವಿಚಲಿತವಾಗುವಂತೆ ಅನೇಕ ಸಂಸ್ಕಾರಗಳಿಂದ ತುಂಬಿರುತ್ತದೆ. ಮುಕ್ತಿಯು ಇಂತಹ ಮನಸ್ಸಿಗೆ ಹತ್ತಿರ ಇರುವುದಿಲ್ಲ. ಇದು ಒಂದು ಚಿಕ್ಕ ಹೆಜ್ಜೆಯಲ್ಲಿ ಲಭಿಸುವುದಲ್ಲ, ಮುಂದಿನ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವುದರಲ್ಲೂ ಅಲ್ಲ. ಇದು ಬೇರೆಯೇ ಒಂದು ಆಯಾಮದ ಸ್ಥಿತಿ. ಪ್ರತಿ ಸ್ಪರ್ಶಕ್ಕೂ ಮುದುಡುವ ಮನಸ್ಸಿನಿಂದ ಯಾವ ಸ್ಪರ್ಶಕ್ಕೂ ಮುದುಡದ ಸ್ಥಿತಿಗೆ ಬೆಳೆಯಬೇಕು. ಆ ಅಂತರ ಬಹಳ ವಿಶಾಲವಾದುದು. ಈ ದಾಟುವಿಕೆ ಕೇವಲ ಸ್ವಪ್ರಯತ್ನದಿಂದ ಸಾಧ್ಯವಿಲ್ಲ. ಕೇವಲ ಗಮನಿಸುವುದರಿಂದ ಅಥವಾ ಪ್ರತಿಕ್ರಿಯೆಗಳನ್ನು ಅಡಗಿಸಿಕೊಳ್ಳುವುದರಿಂದ ಸಹ ಅಲ್ಲ. ಇದಕ್ಕೆ ಮಾರ್ಗದರ್ಶನ ಹಾಗೂ ಅತ್ಯುನ್ನತವಾದ ಊರ್ಜೆಯ ಅಗತ್ಯವಿದೆ. ಜಿವಾಲಿಟಿ ಪದ್ಧತಿಯಲ್ಲಿ ಮಾರ್ಗದರ್ಶನ ಮತ್ತು ಜೀವಂತವಾಗಿರುವ ಗುರುಗಳ ಊರ್ಜೆಯಿಂದ ಪ್ರತಿಕ್ರಿಯೆಯ ಬೇರುಗಳನ್ನೇ ನಿಧಾನವಾಗಿ ಕರಗಿಸಲಾಗುತ್ತದೆ. ಪ್ರತಿಕ್ರಿಯಿಸುತ್ತಿರುವುದು ಪದರ ಪದರವಾಗಿ ಸಡಿಲವಾಗುತ್ತೆ. ಕಂಪಿಸುತ್ತಿದ್ದದ್ದು ಶಾಂತವಾಗುತ್ತೆ. ನಿಧಾನವಾಗಿ ಮನಸ್ಸು ಇನ್ನು ಮುಂದೆ ಸ್ಥಿರವಾಗುತ್ತೆ ಮತ್ತು ತೆರೆದುಕೊಳ್ಳುತ್ತೆ. ಜೀವನ ಸ್ಪರ್ಶಿಸಬಹುದು, ಆದರೆ ಒಳಗೆ ಏನೂ ಸ್ಪಂದಿಸುವುದಿಲ್ಲ. ಆ ಸ್ಥಿರತೆಯಲ್ಲಿ ಆಧ್ಯಾತ್ಮಿಕ ಹೂವು ಅರಳುತ್ತದೆ. ಹಿಂದೆ ಪ್ರತಿಕ್ರಿಯಿಸುತ್ತಿದ್ದದ್ದು ಈಗ ಮೌನವಾಗಿದೆ. ನಮಃ ಶಿವಾಯಂ.